ಎಂಇಎಸ್ ಪುಂಡಾಟವನ್ನು ಖಂಡಿಸಿ ಅಖಂಡ ಕರ್ನಾಟಕ ಬಂದ್ಗೆ ವಾಟಾಳ್ ನಾಗರಾಜ್ ಅವರು ಕರೆ ಕೊಟ್ಟಿದ್ದು ನಾಳೆ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ ಇರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಪ್ರೆಸ್ ಮೀಟ್ ಮೂಲಕ ಕೂಡ ವಾಟಾಳ್ ನಾಗರಾಜ್ ಅವರು ಒಂದು ಸ್ಪಷ್ಟವಾದ ಒಂದು ಸಂದೇಶವನ್ನು ರವಾನಿಸಿದ್ದಾರೆ. ಹಾಗಾದ್ರೆ ಬಂದ್ ದಿನ ಹೇಗಿರುತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಖುದ್ದು ಕನ್ನಡ ಒಕ್ಕೂಟದ ಅಧ್ಯಕ್ಷರಾಗಿರುವಂತಹ ವಾಟಾಳ್ ನಾಗರಾಜ್ ಅವರು ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ಕೊಂಡು ಹೋಗ್ತೀನಿ. ಸರ್, ನಾಳೆ ಬಂದ್ ರ್ಯಾಲಿ ಎಷ್ಟು ಗಂಟೆಗೆ ಶುರುವಾಗುತ್ತೆ? ನಾಳೆ ಬಂದು ಬೆಳಗ್ಗೆ 6ರಿಂದ ಸಂಜೆ 6ವರೆಗೆ ಸುಮಾರು 11:30-12 ಗಂಟೆಗೆ ಟೌನ್ ಹಾಲಿಂದ ಮೆರವಣಿಗೆ ಅಂತ ಇರ್ತಕ್ಕಂಥದ್ದು. ಏನು ಮಾಡ್ತಾರೋ ಗೊತ್ತಿಲ್ಲ. ಪೊಲೀಸ್ನವರು ಅವ್ರೇನು ಬಿಡ್ತಾರೋ ಹಿಡ್ಕೊಂಡು ಹೋಗ್ತಾರೋ ಏನಾದರೂ ಮಾಡ್ಕೊಳ್ಳಿ, ನಾವಂತೂ ಟೌನ್ ಹಾಲ್ ಹತ್ರ ಬತ್ತೀವಿ. ಅಥವಾ ಅವತ್ತು ಅವ್ರು ಯಾವ ಗಳಿಗೆಯಲ್ಲಿ ಹಿಡಿತಾರೋ ಗೊತ್ತಿಲ್ಲ. ಅದ್ರ ಬಗ್ಗೆ ನಾವು ಅದೆಲ್ಲಕ್ಕೂ ಎದುರೋ ಪ್ರಶ್ನೆ ಇಲ್ವೇ ಇಲ್ಲ. ಎಲ್ಲಾದರೂ ಹಿಡ್ಕೊಳ್ಳಿ, ಎಲ್ಲಾದರೂ ಇಡಿ, ಏನಾದರೂ ಮಾಡಿ. ಯಾರಿಗೋಸ್ಕರ ಇದು? ನಾಡಿಗೋಸ್ಕರ, ಕರ್ನಾಟಕಕ್ಕೋಸ್ಕರ, ಕನ್ನಡಿಗೋಸ್ಕರ, ಕನ್ನಡದ ಅಭ್ಯುದಯಕ್ಕೋಸ್ಕರ. ನಮ್ಮನ್ನು ನೀವು ಬಂಧನ ಮಾಡೋದ್ರಿಂದ ನಿಮಗೆ ಕೆಟ್ಟ ಹೆಸರೇ ಹೊರತು ನಮಗೇನಾಗೋದಿಲ್ಲ. ನಾವು ಭದ್ರವಾಗಿ ನಾಳೆ ಬಂದ್ ಮಾಡ್ತೀವಿ. ಸರ್, ನಿನ್ನೆ ರ್ಯಾಲಿ ಮಾಡುವಾಗ ತಡೆಯುವಂತಹ ಕೆಲಸ ಆಯಿತು. ನಾಳೆ ನಿಮಗೆ ಬಂದ್ಗೆ ಅಂದ್ರೆ ರ್ಯಾಲಿಗೆ ಅವಕಾಶ ಕೊಡ್ತಾರೆ ಅಂತ ಅನಿಸ್ತಿದೆಯಾ? ನಾನು ಹೇಳಿದ್ನಲ್ಲ, ಅವ್ರ ರ್ಯಾಲಿಗೆ ಅವಕಾಶ ಕೊಡದೇ ಇರಲಿ, ನಾವು ಮಾಡ್ತೀವಿ. ಬಂಧನ ಮಾಡ್ತಾರೆ, ಮಾಡಲಿ. ನಾವು ಅದಕ್ಕೆಲ್ಲ ಎದುರಿ ಹೋಗ್ತಕ್ಕಂಥವ್ರು ಅಲ್ವೇ ಅಲ್ಲ. ಎಷ್ಟು ವರ್ಷ, ಎಷ್ಟು ಸಾವಿರ ಸಾರಿ ಬಂಧನ, ಎಷ್ಟು ಸಾವಿರ ಸಾರಿ ಜೈಲು, ಎಷ್ಟು ಚಳುವಳಿಗಳು ನಡೆದೋಗಿದೆ ಇತಿಹಾಸದಲ್ಲಿ. ಅದಕ್ಕೆಲ್ಲ ಎದುರ ಪ್ರಶ್ನೆ ಇಲ್ಲ. ಕನ್ನಡಕ್ಕಾಗಿ, ಕನ್ನಡಿಗರಿಗಾಗಿ ಇಡೀ ಜೀವನವನ್ನೇ ಅರ್ಪಣೆ ಮಾಡ್ತೀವಿ. ಅದ್ರ ಬಗ್ಗೆ ತಕರಾರೇ ಇಲ್ಲ. ಅದಕ್ಕಾಗಿ ಬೆಳೆದಿದ್ದೀವಿ, ಅದಕ್ಕಾಗಿ ಬೆಳೀತಾ ಇದ್ದೀವಿ. ನಿನ್ನೆ ಪೊಲೀಸ್ ಕಮಿಷನರ್ ಮೀಟ್ ಸಂದರ್ಭದಲ್ಲಿ ಬಲವಂತದ ಬಂದ್ ಮಾಡುವಂತಿಲ್ಲ ಅಂತ ನಿಮ್ಗೆ ಹೇಳಿದ್ದಾರೆ. ಅಲ್ಲಿ ಏನೇನಾಯ್ತು ಸರ್? ಮತ್ತೆ ನೋಟಿಸ್ ಯಾರಿಗೆ? ಬಲವಂತದ ಬಂದ್ ಮಾಡ್ತೀವಿ ಅಂತ ಎಲ್ಲಿ ಹೇಳಿದೀವಾ? ಮನೆಗೆ ನುಗ್ತೀವಿ, ಎಳ್ಕೊಂಬರ್ತೀವಿ, ಹೊಡಿತೀವಿ, ಅಂಗಡಿ ಎಲ್ಲಿ ಹೇಳಿಲ್ವಲ್ಲ. ಪೊಲೀಸ್ನವ್ರಿಗೆ ಕೈ ಮುಗಿತೀವೋ ಸ್ವಲ್ಪ ಶಾಂತವಾಗಿರಪ್ಪ ಅಂತ. ಅವ್ರಿಗೆ ಮೇಲೆ ಬರಬೇಡಿ, ನೀವು ಧೈರ್ಯ ಹಿಂದೆ ಇದ್ರೆ ನಾವು ಮುಗಿಸ್ತೀವಿ ಅಂತ. ಅವರಿಂದ ಗಲಾಟೆ. ಅವರೇ ಇದು ನಮ್ಮ ವ್ಯಾನು ಸುಮಾರು 3 ಗಂಟೆ ತಡೆದ್ರು. 3 ಗಂಟೆ 5 ನಿಮಿಷ ಬಿಟ್ಟಿದ್ರೆ ಹೊಟ್ಟೆ ಮುಗ್ದೇ ಹೋಯ್ತಿತ್ತು. ಅದೇನದು ಉಗುರ್ಲು ಹೋಗೋದನ್ನ ಕೊಡ್ಲಿ ತಗೊಂಡ್ಬಿಟ್ರು. ಇದು ಅಂತ ತಗೊಳ್ಳಿ ಬಿಡಿ. ಇದು ಯಾರು ಮಾಡಿರಲಿಲ್ಲ. ಯಾರ್ಯಾರು ಯಾವ ಪೊಲೀಸು ಮಾಡಿರಲಿಲ್ಲ. ಹೋದ ಒಂದು ವರ್ಷದಲ್ಲಿ ನಾವು ಮಾಡ್ದೋ, ನಿಮ್ಗೆ ಗೊತ್ತಿರಬೇಕು. ನೀವೇ ಹೊರಟ್ರು, ಬೀದಿಗೆ ಹೊರಟ್ಬಿಟ್ರು, ಬಂದ್ರು ಅಂತೇಳಿ ಈ ಮಂತ್ರಿ ಮಾಲ್ ಹತ್ರ ಬಂದ್ರಲ್ಲ ನೀವು. ಏನಾಯ್ತಿತ್ತು? ಮಂತ್ರಿ ಮಾಲ್ಗೆ ಹೋಗಿ ಅಪ್ಪ ಮಾಡಬೇಡಿ, ನಾಳೆ ಅಷ್ಟು ಬಿಟ್ರೆ ಇನ್ನೇನು ಮಾಡ್ತಿದ್ದೋ? ಇಲ್ಲ, ಬಂದ್ ಮಾಡಕ್ ಕೂಡ್ದು. ನಾನು ಇವೆಲ್ಲ ಅಯ್ಯೋ ಇದನ್ನ ಹೇಳಕ್ ಹೊತ್ತಾಗ ಸುಮ್ಮನೆ ನನಗೇನು ಅವ್ರ ಬಗ್ಗೆ ವೈಯಕ್ತಿಕವಾಗಿ ನನಗೇನಿಲ್ಲ. ಸ್ವಲ್ಪ ನಾನು ಯಾರು ಅಂತಲಾರ ಅರ್ಥ ಮಾಡ್ಕೋಬೇಕಲ್ಲ. ನಾನು ಹೋದ ತಕ್ಷಣ 1 ನಿಮಿಷ ಬನ್ನಿ ಕೂತ್ಕೊಳ್ಳಿ ವಾಟಾಳ್ ನಾಗರಾಜ್ ಅವರೇ ಅಂತ ಕೂತ್ಕೊ. ಇದುವರೆಗೂ ನಾವು ಬಂದ್ ಮಾಡ್ತೀವಿ ಅಂದ್ವಲ್ಲ, ಒಬ್ಬ ಪೊಲೀಸ್ ಆಫೀಸರು ನಮ್ಮನ್ನು ಕರೆದು ಕೂತು ಮಾತನಾಡಿ ಏನ್ ಮಾಡೋಣ ಹೇಳಿಲ್ವಲ್ಲ. ಹೇಳ್ಬೇಡ್ವ ಅವರು? ಕರೆದು ಹಿಂದೆ ಎಲ್ಲ ಹೇಳ್ತಾ ಇದ್ರು. ನಿಮ್ಗೆ ಹೇಳ್ತಿ, ಹಿಂದೆ DG ಆಗಿದ್ದವರು ರೈಲ್ವೆ ಚಳವಳಿ, ಇಡೀ ರೈಲ್ವೆ ಬಂದ್ ಅಂತ ಕೊಟ್ಟಾಗ ರೈಲ್ವೆ SP ಅವ್ರನ್ನು ಕರೆಸಿ ಮಾತುಕತೆ ಆಡಿ ಎಷ್ಟೊತ್ತಿರ್ಬೇಕು ಬಂದು ಅನ್ನೋದು ತೀರ್ಮಾನ ತಗೊಂಡ್ರು DG. ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ರೈಲ್ ಬಂದ್. ಆ ಕಾಲದಲ್ಲಿ ಇವರು ಕರೆದು ಕೂತು ಮಾತನಾಡಿ ಹೇಳ್ಬೋದಾಗಿತ್ತು. ಇವ್ರು ಸಡನ್ ಆಗಿ ಇವರು ಬಂದು ಯಾರು ಬಿಡಬೇಡಿ, ಗಾಡಿ ಬಿಡಬೇಡಿ, ನಮ್ ಸಹಿತ ನಾವು ಮೇಲೆ ಕತ್ತಿದೀವಿ, ನಮ್ ಸಹಿತ ಹೇಳ್ಕೊಂಡು ಹೋಗ್ಬಿಟ್ರು. ಸರ್, ಈಗ ಯಾರೆಲ್ಲ ಬಂದ್ಗೆ ಬೆಂಬಲಿಸ್ತಾರೆ ಅವರಿಗೆ ನೋಟಿಸ್ ಕೊಡುವಂತಹ ಒಂದು ಕೆಲಸ ಈ ಮೂಲಕ, ಈ ನೋಟಿಸ್ ಕೊಡುವ ಮೂಲಕ ಬಂದ್ ಹತ್ತಿಕ್ಕೋ ಕೆಲಸ ಆಗ್ತಿದೆಯಾ? ಇಲ್ಲ, ನೋಟಿಸ್ ಅಲ್ಲ, ಯಾವುದಕ್ಕೂ ಎದರಲ್ಲ. ನಮ್ಮಲ್ಲಿ ಹಳ್ಳಿ ಕಡೆ ಗಾದೆ ಇದೆ, ದಂಡಿಗೆ ಎದರಲ್ಲ, ದಾಳಿಗೆ ಎದರಲ್ಲ, ದಾಸಯ್ಯನ ಕೊಣಮಿಣಿಗೆ ಎದುರ್ತೀವ ಅಂತ. ಹಳ್ಳಿಲಿ ಗಾದೆ ಇದೆ, ಯಾವುದಕ್ಕೂ ಎದರಲ್ಲ. ಯಾತಕ್ಕೆ ಎದರಬೇಕು? ಕನ್ನಡಕ್ಕಾಗಿ ಹೋರಾಟ ಮಾಡುವಾಗ ಯಾರಿಗೆ ಎದರಬೇಕು?
ಯಾರಿಗೂ ಎದುರಬೇಕಾಗಿಲ್ಲ. ಇದುವರೆಗೂ ನನ್ನ ಜನ್ಮದಲ್ಲಿ ಎದುರಲ್ಲಿ ಇನ್ಯಾಕೆ ಎದುರ್ಕೊಂಡು ಹೋಗ್ಲಿ ಯಾರಿಗೆ? ಸರ್, ಈಗ ಹೋಟೆಲ್ ಅಸೋಸಿಯೇಷನ್, ಬಾರ್ ಅಸೋಸಿಯೇಷನ್, ಮಾಲ್ ಅಸೋಸಿಯೇಷನ್ ಎಲ್ಲರೂ ಕೂಡ ನೈತಿಕ ಬೆಂಬಲ ಅಂತ ಅಂತಿದ್ದಾರೆ. ಇಲ್ಲೆಲ್ಲ ಬಾರ್ ಅಸೋಸಿಯೇಷನ್ ಅವರು ನನಗೆ ಹೇಳಿದ್ರು, ಬಾರ್ ಅಸೋಸಿಯೇಷನ್ ಅವರು ಗುರುಸ್ವಾಮಿ ಅಂತೇಳಿ ಒಬ್ರು ಖಂಡಿತ ಮುಚ್ಚುತ್ತೀವಿ ಅಂತ ಹೇಳಿದ್ರು. ಅವ್ರು ಮುಚ್ಚುತ್ತೀವಿ ಅಂತ ಹೇಳಿದ್ರು. ನನಗಂತೂ ಬಹಳ ಖುಷಿ ಆಯ್ತು. ಮುಚ್ಚೋದ್ರಿಂದ ಒಳ್ಳೇದು, ಅದು ಇದಕ್ಕೂ ಬಹಳ ಒಳ್ಳೇದು, ಮುಚ್ತೀವಿ ಅಂತ ಹೇಳಿದರು. ಹೋಟ್ಲ್ನವರು ಇಬ್ಬರು ಬೇಕಾದವರು, ನನಗೆ ಹೆಬ್ಬಾರು ಬೇಕಾದವರು, ರಾವು ಬೇಕಾದವರು ಬಹಳ ನನ್ನ ಹೊಗಳ್ತಾರೆ. ನಿಮ್ ಬಿಟ್ರಿ ಇನ್ನಿಲ್ಲ, ನೀವು ಆದ್ರೆ ಕಾಪಿ ಮಾರ್ತೀವಿ ಅಂತಾರೆ. ಅಗಾಧವಾಳು ಹೊಗಳ್ತಾರೆ, ಇಬ್ರು ಹೊಗಳ್ತಾರೆ. ಬಹಳ ಬೇಕಾದವರು, ನಿಮ್ ಹಿಂದೆಲ್ಲ ಓಡಾಡಿದೀವಿ, ಚಳವಳಿ ಮಾಡಿದೀವಿ ಅಂತೆ. ಅರೆ ಮಾಡ್ರಿ, ಮತ್ತೆ ನಮ್ಮ ಹೋಟ್ಲಿಗೆ ಒಂದು ತಿಂಡಿಗೆ ಬನ್ನಿ ಅಂದ್ರು. ಯಾರು ಹೆಬ್ಬಾರು, ಬಂದ್ಬಿಡಿ ಒಂದು ತೀರ್ಮಾನಕ್ಕೆ ಬಂದ್ಬೋಣ ಅಂತ. ಇದೆಲ್ಲ ಒಳ್ಳೆಯವರು ಮಾಡ್ತಾರೆ. ಅವ್ರ ಮೇಲೆ ನನಗೆ ಗೌರವ ಇದೆ. ನಿಮ್ಮ ಮೂಲಕನೂ ಅವ್ರಿಗೆ ಕಳ್ಕಳಿಂದ ಮನವಿ ಮಾಡ್ತೀನಿ, ದಯಮಾಡಿ 4 ಗಂಟೆವರೆಗಾರು ಬಂದ್ ಮಾಡಿ ಅಂತ ಹೇಳ್ತೀನಿ ಅವ್ರಿಗೆ. ಈ ಮೂಲಕ ಅವ್ರ ಹಣೆ ಬರ ಮಾಡೋದು ಬಿಡು. ಇದಿಷ್ಟು ವಾಟಾಳ್ ನಾಗರಾಜ್ ಅವರು ಮತ್ತು ಕ್ಯಾಮರಾ ಪರ್ಸನ್ ಶ್ಯಾಮ್ ಜೊತೆ ಸತ್ತಾರ್, ನ್ಯೂಸ್ ಫಸ್ಟ್ ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.